ಥರ ಮಾಡ್ತಾ ಇದೆ. ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಇದನ್ನ. ಐ ಥಿಂಕ್ ವಿ ಶುಡ್ ಜಸ್ಟ್ ಬಿ ಗ್ರೇಟ್ಫುಲ್. ಎನಿಥಿಂಗ್ ಮೋರ್ ಆ್ಯಂಡ್ ಐ ವಿಲ್ ಎಂಡ್ ಅಪ್ ಕ್ರೈಯಿಂಗ್. ಈ ರೀಲ್ಸ್ ಎಲ್ಲ ನೋಡ್ಬಿಟ್ರೆ ಬರೋಕ್ಕೆ ಮನಸ್ಸಾಗಲ್ಲ. ಅಷ್ಟು ಜನ ಅವರೇ ಇಷ್ಟು ಜನ ಅವರೇ ಬರಬೇಡಿ ಅಂತ ಎದುರಿಸ್ತಾರೆ. ಇಲ್ಲಿ ನೋಡಿ ಇಲ್ಲಿಂದ ಹಟ್ಟೆಲ್ಲ ಕಾಣ್ತಾ ಇದೆ ನೋಡಿ. ಕೇರಳಕ್ಕೆ ಬಂದು ನಮ್ಮ ಸಬ್ಸ್ಕ್ರೈಬರ್ಸ್ ಗೈಸ ಗುಡ್ ಇನ್ ದ ಮಾರ್ನಿಂಗ್ ನೋಡಿ ಪಳ ಅಂತ ತೊಳಿತಿದ್ದೆ ಬೆಳಿಗ್ಗೆ. ಅವು 5 ಗಂಟೆ 4 ಗಂಟೆಗೆಲ್ಲ ಎದ್ದು ಇವ್ರು ನೋಡಿ ಇವ್ರು 2 ಕೇರಳ ಕುಟ್ಟೀಸ್ನ ಕರ್ಕೊಬಂದಿದ್ದೀವಿ ನಮ್ಮ ಜೊತೆ. ಎನಿವೇಸ್ ಇವಾಗ ನಾವು 6 o'clockಗೆ ಸ್ಟೇಯಿಂದ ಹೊರಟು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ದ ಮಚ್ ಅವೇಟೆಡ್ ಮಡಾಯಿ ಕಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ದಿಸ್ ಇಸ್ ಒನ್ ಆಫ್ ದ ಮೇಜರ್ ಪ್ಲೇಸ್ ನಾವು ನಮ್ಮ ಐಟಿನರಿಯಲ್ಲಿ ಹಾಕ್ಕೊಂಡಿದ್ದು ದಟ್ ವಿ ಹ್ಯಾವ್ ಟು ಕಮ್. ಸೊ ನಾವು ಆಲ್ಮೋಸ್ಟ್ ನಿನ್ನೆಯಿಂದ ಇಲ್ಲಿದ್ದೀವಲ್ಲ, ನಿನ್ನೆಯಿಂದ ಬರೀ ಮಲಯಾಳಂ ಕೇಳಿ ಸಾಕಾಗಿತ್ತು. ಇವತ್ತು ಈ ಕಡೆ ಬಂದಮೇಲೆ ಒಂದು ಸ್ವಲ್ಪ ನಮ್ಮ ಕನ್ನಡ ಭಾಷೆನ ಕೇಳ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ಕೇರಳದವ್ರಿಗಿಂತ ಜಾಸ್ತಿ ನಮ್ಮ ಕನ್ನಡದವರೇ ಅವರೇ. ಸೊ ಯಾ ನೋಡಿ ದೇವಸ್ಥಾನ ಇದ್ರ ಮೇಲೆ ತೊಗೊಂಡೋಗ್ಬೋದಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಸೊ ನಿಮಗೆ ಇಲ್ಲಿಂದಾನೆ ತೋರಿಸ್ತಾ ಇದ್ದೀವಿ. ನಾವು ಹೋಗಿ ದರ್ಶನ ಮಾಡಿಕೊಂಡು ಬರ್ತೀವಿ. ಓಕೆ ಗಾಯ್ಸ್, ವಿ ಜಸ್ಟ್ ಗಾಟ್ ಡನ್ ವಿತ್ ದ ದರ್ಶನ. ಓ ಮೈ ಗಾಡ್, ನಾವು ಯಾವುದೇ ದೇವಸ್ಥಾನದಲ್ಲೂ ದರ್ಶನ ಮಾಡಿ ಈ ಕಡೆ ಬಂದ ತಕ್ಷಣ ವಾಪಸ್ ಹೋಗಿ ದರ್ಶನ ಮಾಡಿರಲಿಲ್ಲ. ಇಲ್ಲಿ ಇವಳೊಬ್ಬಳೇ ನಿಂತ್ಬಿಟ್ಲಲ್ಲಿ ಹಂಗೆ ಆಮೇಲೆ ಥರ ಬರ್ತಾಳೆ. 2ನೇ ಸಲ ದರ್ಶನಕ್ಕೆ ನಾನು ಫಸ್ಟ್ ಮಮ್ಮಿ ನುಗ್ದು, ಹಿಂದೆ ನಾನು ನುಗ್ದೆ, ಸೋನು ಹಿಂದೆ ನುಗ್ಲು. ಇವಳು ಸಿಕ್ಕಾಕೊಂಡ್ಬಿಟ್ಲು. ಏನೂ ಮಾಡೋಕ್ಕಾಗಲ್ಲ ಅಂತ ಹಿಂಗೂ ನಾವು ಹಂಗೆ ಏನಾದರೂ ಗೊತ್ತಿರಲಿಲ್ಲ ಅಂದರೆ 2 ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಮಡೈಕಾವ್ ದೇವಸ್ಥಾನ ಏನಿದೆ, ಇಲ್ಲಿ ಇರುವಂಥ ದೇವರು, ಮೂಲ ದೇವರು ಯಾರ್ಯಾರು ಅಂದರೆ ಶಿವನೊಬ್ಬರು, ಮತ್ತು ಮಡಾಯಿ ಕಾವಲಿನ ಅಲ್ಲ ಕಡೆ ಮಡಾಯಿ ಕಾವಲಮ್ಮ, ಮಡಾಯಿ ಕಾವಲಮ್ಮ. ಅದರಲ್ಲಿ ಕನ್ನಡದಲ್ಲಿ ಹಾಕಿದ್ದಾರೆ ಕೆಳಗಡೆ ಬೋರ್ಡಲ್ಲಿ ಬ್ರಾಕೆಟಲ್ಲಿ ಭದ್ರಕಾಳಿ ಅಂತ. ಅದಾದಮೇಲೆ ಶಾಸ್ತವ ಅಂತ ಒಂದು ದೇವರಿದೆ, ಕ್ಷೇತ್ರಪಾಲಕ ಅಂತ ಒಂದು ದೇವರಿದೆ. ಅದು ಬಿಟ್ಟು ಅಷ್ಟದೇವತೆಯರಿದ್ದಾರೆ. ಇಷ್ಟು ಜನ ದೇವರಿದ್ರು, ಸಖತ್ತಾಗಿತ್ತು ನೋಡೋಕ್ಕೆ. ಅದಾದಮೇಲೆ ನಾವು ಬಂದಮೇಲೆ ಭದ್ರಕಾಳಿ ನಾವು ಕರೆಕ್ಟಾಗಿ ನೋಡಿರಲಿಲ್ಲ ಆಯಿತಾ. ಫುಲ್ ಅದು ಸ್ಟೋನಲ್ಲಿ ಹೆಂಗೆ ದೇವ್ರು ಎಮರ್ಜ್ ಆಗಿದೆ ಅದು ಹಾಗೆ ಬಿಟ್ಟಿದ್ದಾರೆ. ಸೊ ತುಂಬ ಕ್ಲೋಸ್ ಲುಕ್ ಅಲ್ಲಿ ನೋಡಬೇಕು ನಾವು. ಕಾಲೆಲ್ಲ ಇಟ್ಕೊಂಡು ಸೇಮ್ ಹೆಂಗೆ ರೌದ್ರವ ಥರ ಇರುತ್ತೆ ಭದ್ರಕಾಳಿದು ಆ ಥರ ಕೂತ್ಕೊಂಡಿದ್ದಾರೆ ದೇವರು. ನಮಗೆ ಫಸ್ಟ್ ಟೈಮಲ್ಲಿ ನೋಡೋಕ್ಕಾಗಲಿಲ್ಲ. ಸೋನೂ ಸರಿಯಾಗಿ ನೋಡಲಿಲ್ಲ, ನಾನಂತೂ ನೋಡಿದೆ, ಮಮ್ಮಿನೂ ಸೋನು ನೋಡಿರಲಿಲ್ಲ. ಸೊ ಅದಕ್ಕೆ ನಾವು 2ನೇ ಸಲ ಹೋದ್ವಿ. ಇಲ್ಲಿ ಗೂಗಲಲ್ಲಿ ಏನು ಹೇಳುತ್ತೆ ಗೊತ್ತಾ, 5 ಗಂಟೆಗೆ ಓಪನ್ ಆಗುತ್ತೆ, ಮತ್ತು 7:30 ಕ್ಲೋಸ್ ಆಗಿ 9 ಗಂಟೆವರೆಗೂ ಕ್ಲೋಸ್ ಆಗಿ, 7:30ಇಂದ 9 ಗಂಟೆವರೆಗೂ ಕ್ಲೋಸ್ ಆಗಿ ಮತ್ತೆ 9 ಗಂಟೆಗೆ ಓಪನ್ ಆಗುತ್ತೆ ಅಂತ. ಬಟ್ ನಾವಿಲ್ಲಿ ಕೇಳಿದಾಗ ಏನು ಹೇಳಿದ್ರು, 7 ಗಂಟೆಗೆ ಓಪನ್ ಆಗಿದೆ, ಇನ್ನು 15 ನಿಮಿಷ ಓಪನ್ ಇರುತ್ತೆ, ಅದಾದಮೇಲೆ ನಾವು ಕ್ಲೋಸ್ ಮಾಡಿದ್ರೆ 9 ಗಂಟೆಗೆ ಓಪನ್ ಮಾಡಬೇಕು ಅಂತ. ಸೊ ಇದೊಂದು ಮಿಸ್ಇನ್ಫಾರ್ಮೇಷನ್. ನೀವೇನಾದರೂ ಬರೋದಿದ್ರೆ ಒಳಗಡೆ ಬಿಡ್ತಾ ಇಲ್ಲ, ಏನು ಮಾಡ್ತಾರೆ ಆಚೆಯಿಂದ ನೋಡ್ತಾರೆ. 9 ಗಂಟೆಗೆ ಅದೇ ಇವಾಗ ನೋಡಿ ಕೇರಳಕ್ಕೆ ಬಂದು ನಮ್ಮ ಸಬ್ಸ್ಕ್ರೈಬರ್ಸ್ / ಫಾಲೋವರ್ಸ್ ಸಿಕ್ಕಿದ್ದಾರೆ. ಎನಿವೇ, ಸೊ ಇದೊಂದು ಇನ್ಫಾರ್ಮೇಷನ್. ಇವಾಗ ಇವ್ರು ಹೋಗ್ತಾ ಇದ್ದಾರಲ್ಲ, ಇವ್ರಿಗೆ ದರ್ಶನ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಟೆಂಪಲ್ಲು. 7 ಗಂಟೆಗೆ ಓಪನ್ ಮಾಡಿ ಅಲ್ಲಿಂದ ಎಷ್ಟು ಜನ ಇರ್ತಾರೆ ಅಷ್ಟನ್ನು ಒಳಗಡೆ ಬಿಡ್ತಾರೆ. ನಮಗೆ 7, 10, 15 ಒಳಗಡೆ ಬಿಟ್ಟು ಹೋದ್ವಿ, ದರ್ಶನ ಮಾಡಿದ್ವಿ. ಅದಾದಮೇಲೆ ಯಾರನ್ನೂ ಬಿಟ್ಟಿಲ್ಲ. ಸೊ ಇವಾಗ ಪ್ರಸಾದ ತಿಂದ್ವಿ ಎಲ್ಲರೂ, ಒಂದು ಸ್ವಲ್ಪ 7:30 ಕ್ಲೋಸ್ ತಿಂದುಬಿಟ್ಟು ಕೂತಿದ್ದೀವಿ. ಸಕ್ಕತ್ತಾಗಿತ್ತು ದೇವಸ್ಥಾನ, ಬರಬೇಕು, ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಬೇಕು. ಚೆನ್ನಾಗಿದೆ. ನನಗೆ 2 ಸಲ ನೋಡೋ ಚಾನ್ಸ್ ಸಿಕ್ತು. ಫಸ್ಟ್ ಟೈಮ್ ನೋಡಿದಾಗ ಮುಂದೆ ಹೋಗಿ ಫಸ್ಟ್ ಟೈಮ್ ಅದ್ರ ಏನು ಗೊತ್ತಾ, ಅವ್ರು ನಮ್ಮನ್ನ ನೋಡಿದ್ರು ನಾವು ಸೆಕೆಂಡ್ ಟೈಮ್ ಬಂದಿರುತ್ತೆ, ನಮ್ಮನ್ನ ಆಚೆ ತಳ್ಳಲಿಲ್ಲ. ವರ್ಷಿನಿ ಮಾತ್ರ ಪಾಪ ಇನ್ನೊಂದ್ಸಲ ನೋಡೋ ಚಾನ್ಸ್ ಹೋಯ್ತು. ಅದೇ ಒಂದಿನ ಚೆನ್ನಾಗಿ ತಿಂದಮೇಲೆ ಬ್ರೇಕ್ಫಾಸ್ಟ್ ಚೆನ್ನಾಗಿ ಸಿಕ್ಕಿಲ್ಲ ಅಂದರೆ ದೇವ ದರ್ಶನ ಮಾಡಿ ನಾವು ಎಷ್ಟು ಖುಷಿಯಾಗಿದ್ದು ಫ್ರೆಂಡ್ಸ್. ಇಲ್ಲೊಂದು ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಯಾರು ಈ ಹೋಟ್ಲಿಗೆ ಮಾತ್ರ ಬರಬೇಕು, ಭಗವತಿ ಸ್ಟೋರ್ಸ್ ಅಂತ. ಅಲ್ಲಿಗೆ ಮಾತ್ರ ಹೋಗ್ಬೇಡಿ ನೀವು ಬಂದರೆ. ಬಿಕಾಸ್ ನಾವು 5 ಪ್ಲೇಟ್ ತೊಗೊಂಡು ಒಬ್ಬರು ಸರಿಯಾಗಿ ತಿನ್ನಲಿಲ್ಲ, ಮಮ್ಮಿನೂ ತಿನ್ನಲಿಲ್ಲ, ಯಾರೂ ತಿನ್ನಲಿಲ್ಲ. ಮಮ್ಮಿ ಅಟ್ಲೀಸ್ಟ್ 1 or 2 doses ತಿಂದರು ದೋಸೆ. ನಮ್ಮ ಕೆಲಂತೂ ಆಗಲೇ ಇಲ್ಲ. ಹುಳಿ ಅಂದರೆ ಹುಳಿ, ಸಿಕ್ಕಾಪಟ್ಟೆ ಹುಳಿ. ಆ ಟೀ ಉಟ್ಟು ನೋಡಿದ್ರೆ ಅದರ ಟೀಯಲ್ಲಿ ನೀರು ಆಯ್ತಾ, ನೀರಲ್ಲಿ ಟೀ ಆಯ್ತಾ ಗೊತ್ತಿಲ್ಲ. ಚಟ್ನಿನೂ ಅಷ್ಟೇ
ಈ ನಾವು ಮಿಕ್ಸಿಲಿ ವಡೆ ವಸ್ತು ತಿನ್ನುವಂಗಿತ್ತು. ಹ್ಞೂ ಅಷ್ಟೇ, ಅದೊಂದೇ ತಿಂದಿದ್ದು ನಾವು. ಆಮೇಲೆ ಚಟ್ನಿ ಏನು ನಾವು ಮಸಾಲೆ ಎಲ್ಲ ರುಬ್ಬಿಟ್ಟು ಲಾಸ್ಟಲ್ಲಿ ಮಿಕ್ಸಿಲಿ ಮಿಕ್ಕಿದ್ನ ಸಾರಿಗೆ ಹಾಕ್ತೀವಲ್ಲ, ಅಳ್ಳಾಡ್ಸ್ಬಿಟ್ಟು ಹಂಗಿತ್ತು. ಒಂಚೂರು ಚೆನ್ನಾಗಿರಲಿಲ್ಲ, ಮೂಡೇ ಔಟ್ ಆಗೋಯ್ತು. ನಾನು ಫಸ್ಟೇ ಹೇಳಿದೆ ಬೇಡದಮ್ಮ ಅಂತ, ನೀವು ಯಾರಿಗೆ ಗೊತ್ತು ಎಲ್ಲ ತಿಂತೀರಲ್ಲ. ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಚೂರು ಬಿಸಿ ಬಿಸಿ ಕಾಫಿ ಟೀ ಏನಾದ್ರು ಕುಡಿದ್ಬಿಟ್ಟು ಹೋಗ್ಬೇಕು. ಎಲ್ಲ ಇವರು ನೆಕ್ಸ್ಟ್ ಎಲ್ಲಿಂದ ವಿ ಆರ್ ಗೋಯಿಂಗ್ ಟು ಎಲ್ಲಿಗೆ? ಕೊಟ್ಟಿಯೂರ್. ಫೈನಲಿ ಇಲ್ಲಿ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ, ಅವರು ರಾತ್ರಿ ತುಂಬ ಚೆನ್ನಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ ಅಂತ ನಮ್ಮಮ್ಮ ರಾತ್ರಿನೇ ಹೋಗ್ಬೋದಿತ್ತು ಅಂತ. ಇಲ್ಲಿ ಒಂದ್ಸಲ ಹೋಗಿ ದರ್ಶನ ಆಗಿ ಬಂದರೆ ಸಾಕಾಗೈತೆ, ರಾತ್ರಿ ಬೇರೆ ಹೋಗ್ಬೇಕಂತೆ. ಏನು ಮತ್ತೆ ಇವಾಗ ಜನ ಜಾಸ್ತಿ ಇರ್ತಾರೆ, ಜನನೂ ನೋಡ್ಬೋದು, ದೇವರು ನೋಡ್ಬೋದು. ಗೈಸ್ ಹೂ ಮೇಡ್ ಇಟ್ ಟು ಕೊಚಿಯೋಳ್. ನಮ್ಮ ಮುಂದೆ ಇದೆ ಕೊಚಿಯೋಳ್. ಒಳ್ಳೆ ಹುಡುಗಿ ನೋಡಿ, ಡಸ್ಟ್ಬಿನ್ ಹುಡುಕಿ ಆಗ್ತೈತೆ ಮಗು ರ್ಯಾಪರ್ನ. ಒಳ್ಳೆ ಹುಡುಗಿ. ವಿ ಆರ್ ಹಿಯರ್. ಹೋಗುತ್ತಿರುವೆವು ನಾವು. ಈ ರೀಲ್ಸ್ ಎಲ್ಲ ನೋಡ್ಬಿಟ್ರೆ ಬರೋಕ್ಕೆ ಮನ್ಸಾಗಲ್ಲ. ಅಷ್ಟು ಜನ ಇಷ್ಟು ಜನ ಅವರೇ ಬರಬೇಡಿ ಅಂತ ಎದುರಿಸ್ತಾರೆ. ಇಲ್ಲಿ ನೋಡಿ ಜನ ವಿ ಆರ್ ಹಿಯರ್ ನೋಡಿ, ಎಲ್ಲ ನದಿನಲ್ಲಿ ಕೈಕಾಲು ತೊಳ್ಕೊತವ್ರೆ, ಕೆಲವು ಜನ ಸ್ನಾನನೇ ಮಾಡ್ತವ್ರೆ. ಬಟ್ ವೇರ್ ಇಸ್ ದ ಟೆಂಪಲ್ ಮಾ? ಯಾರೋ ಹೇಳ್ತಾವ್ರೆ ಇವತ್ತೇನು ಅಷ್ಟು ರಶ್ ಇಲ್ಲ ಅಂತ. ಐ ಅಗ್ರಿ. ನಾವು ಬಟ್ಟೆ ಎತ್ಕೊಂಡ್ಬಂದು ಸ್ನಾನ ಮಾಡ್ಬೇಕು. ಅಲ್ಲ ಅಮ್ಮ, ರೀಲ್ಸಲ್ಲೆಲ್ಲ ಅಷ್ಟು ಜನ ಇರೋದು ತೋರಿಸಿ ಭಯಪಡಿಸಿರೋದು, ಇಲ್ಲಿ ಬಂದು ಜನನೇ ಇಲ್ಲ ನೋಡಿದ್ರೆ ಶಾಕ್ ಆಗ್ತಾ ಇಲ್ವಾ? ಗೈಸ್ ನಾವು ಫಸ್ಟು ಆ ಇದರಲ್ಲಿ ಹೋಗಿ ನಿಂತ್ಕೊಂಡ್ವಾ ನೋಡಿ, ಅಲ್ಲಿಂದ ಅದೋಗೋದು ಇಲ್ಲಿ ಬಂದಿದೆ ಆ ಕ್ಯೂ. ಅದ್ರ ಬದಲು ಇಲ್ಲಿ ಡೈರೆಕ್ಟಾಗಿ ಎಂಟ್ರಿ ತೊಗೊಂಡು 1000 rupees ಸಮಥಿಂಗ್ ಅನ್ನದಾನ ಡೊನೇಷನ್ ಮಾಡಿದ್ರೆ ಏನು ಬೇಗ ದರ್ಶನ ಆಗುತ್ತಂತೆ, ಸ್ಪೆಷಲ್ ಎಂಟ್ರಿ ದರ್ಶನ. ಸೊ ಅದನ್ನು ನೋಡ್ತೀವಿ. ಅದಕ್ಕೆ ಮುಂಚೆ ಸೋನು ಮತ್ತು ಮಮ್ಮಿ ನೇಚರ್ಸ್ ಕಾಲ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾರೆ. ಅದೇ ಗ್ಯಾಪಲ್ಲಿ ನಾನು ವರ್ಷಿನಿ ನೀರಿಗೆ ಇಳಿತಾ ಇದ್ದೀವಿ. ಖುಷು ಏನು ತಣ್ಣಗೈತೆ ಗೊತ್ತಾ, ನಾವು ಶಕೀಲ್ ನಡ್ಕೊಂಡು ಬಂದಿದ್ದೆಲ್ಲ ಹಂಗೆ ಮರ್ತೇ ಹೋಯ್ತು ಅಲ್ಲ. ನೋಡಿ ಎಲ್ಲರೂ ಸಾನಾಗಿನ ಅಲ್ಲಿ ದೇವಸ್ಥಾನ ಹತ್ರ ಒಂದು ಏನೋ ಮರದ ಥರ ಆಯ್ತು ಮುಂದಕ್ಕೆ ಅಲ್ಲಿ ಮಾಡೋರು ಎಷ್ಟು ನೋಡು ಗೊತ್ತಾಯ್ತು ಮಮ್ಮಿಜಿ. ಚೆನ್ನಾಗಿ ಉಂಟು ನೋಡಿ, ಇಟ್ಕೊತ ಹಣೆಗೆ ಇಟ್ಕೊಳ್ಳಿ ನೀವು. ಮದ್ವೆನಾ ಅದು? ಮದ್ವೆನಾ? ಏಯ್ ಚೆನ್ನಾಗಿ ಬಂತು ನೋಡು. ತಗೊಳ್ಳಿ ತಗೊಳ್ಳಿ. ಚೆನ್ನಾಗಿ ಬಂದಿದೆಯಲ್ಲ. ನಿಮ್ದು ಆಯ್ತು ಹೋಗ್ಬೇಕು. ಹೌದಾ? ಆನೆಗೆ ಅಂತೀವಲ್ಲ. ಅದಕ್ಕೆ ನೇಚರ್ಸ್ ಇದನ್ನು ಹಾಳು ಮಾಡಬೇಕು. ವಿಭೂತಿ ಗಟ್ಟಿ ಒಂದು ಮಾಡ್ಕೊಂಡು ಹೋಗ್ಬೋದು ನಾವೇ. ಇಷ್ಟು ಚೆನ್ನಾಗಿ ಬರ್ತೇನೆ. ಅಲ್ಲೆಲ್ಲ ಮಸಾಜ್ ಮಾಡೋ ಥರ ಕಲ್ಲು ಹಾಕ್ಸ್ಬಿಟ್ಟು ಇಲ್ಲಿ ಈ ಥರ ಕಲ್ಲ ತಾರ್ ರೋಡೇ ಎಲ್ಲ ಇಡೀ ವರ್ಷ ಇರೋದು ಹ್ಞೂ ಮುಂದಪ್ಪ ಮಸಾಜ್ ಕಾಸು ನೋಡಿ. ಈಗ ಇಷ್ಟು ಲೈನಲ್ಲಿ ಜನ ನೋಡಿ. ಸೈಡಲ್ಲಿ ನಡಿ ಮಮ್ಮಿ, ಸೈಡಲ್ಲಿ ಬಾ. ಇಲ್ಲಿ ಬಾ, ಸಿಮೆಂಟ್ ಆಗಿದೆ. ಸೈಡಲ್ಲಿ ಸಿಮೆಂಟ್ ಆಯ್ತು, ಅಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ನಾವು. ಬಟ್ ಲುಕ್ ಅಟ್ ದ ಪೀಪಲ್ಸ್. ಇವರಿಬ್ರು ಎಷ್ಟು ಕಿತ್ತಾಡ್ತವ್ರು ನೋಡಿ. ಆ ಕೈ ಹಿಡ್ಕೊಂಡು ಹೋಗೋದು ಮಾನವರಿಯದೇ ಇಲ್ಲ ಇಬ್ರಿಗೂ. ಇಲ್ಲಿಂದ ಹಟ್ಟೆಲ್ಲ ಕಾಣ್ತಾ ಇದೆ, ದೇವ್ರಿರೋದು ಕಾಣಿಸ್ತಾ ಇದೆಯಾ? ನಾವು ಹೋಗಿ ವಿ ವಿಲ್ ಫಿಗರ್ ಔಟ್ ದರ್ಶನದ ದಾರಿ ಜೋಬಲೈ. ಇಲ್ಲಿ ಸ್ವಲ್ಪ ನಮಗೆ ಓಕೆ ಅನ್ನಿಸ್ತಾ ಇದೆ. ಯಾಕೆ ಹೇಳಿ, ಇಲ್ಲಿ ಎಷ್ಟೊಂದು ಜನ ನಮ್ಮ ಫಾಲೋವರ್ಸ್ ಮೀಟ್ ಮಾಡಿ ಮಾತಾಡ್ತವ್ರೆ. ಇಲ್ಲಿರೋರೆ ಕೇರಳ ಫುಟ್ಟೀಸಾಗಿ ಬಂದಿಲ್ಲ. ಇವ್ರು ನೋಡಿ, ನಾನು ಸ್ವಲ್ಪ ಕೇರಳ ಹುಟ್ಟೀನಿ. ಜನ ಸಾಗರ. ಶ್ರೀವಲ್ಲಿ ಇನ್ಕಮಿಂಗ್ ಫ್ರೆಂಡ್ಸ್, ಶ್ರೀವಲ್ಲಿ ಇನ್ಕಮಿಂಗ್. ಯಪ್ಪ ಏನು ಸಕ್ಕತ್ತಾಗಿದೆ. ಸೌಂಡ್ ಮಾಡಬಾರ್ದು ಯಾರು.
ಎಕ್ಸ್ಪೀರಿಯನ್ಸಪ್ಪ, ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇದನ್ನ. ಐ ಥಿಂಕ್ ವಿ ಶುಡ್ ಜಸ್ಟ್ ಬಿ ಗ್ರೇಟ್ಫುಲ್ ನಾವು ಬರೋ ಟೈಮ್ಗೆ ಇದಾಯಿತು ಅಂತ ಅಷ್ಟೇ. ಎನಿಥಿಂಗ್ ಮೋರ್ ಆ್ಯಂಡ್ ಐ ವಿಲ್ ಎಂಡ್ ಅಪ್ ಕ್ರೈಯಿಂಗ್. ಚಾನಲೇ ಕಾಣಿಸ್ತವ್ರು, ಅದೇ ಕಾಣಿಸ್ತೇ ನೋಡು ದರ್ಶನ ಮಾಡೋದು ಮಾಡ್ತಾ ಸಕ್ಕತ್ತಾಗಿ ಮಳೇಲಿ ನೆಂದಿದ್ದೀವಿ. ಐ ಥಿಂಕ್ ಈ ವರ್ಷದಲ್ಲಿ ಮಳೇಲಿ ನೆಂದೇ ಇಲ್ಲ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಟುಡೇ ಇಟ್ ಹ್ಯಾಪನ್. ಆ್ಯಂಡ್ ಅದು ನೆಂದಿದ್ದು ಒಂಥರ ಮಜಾ ಕೊಡ್ತು. ಬೆಸ್ಟ್ ದರ್ಶನ ಆಫ್ ಅವರ್ ಲೈಫ್ ಅಂದ್ಕೊಳ್ಳಿ. ಆ್ಯಂಡ್ ಏನು ಹೇಳೋದು ಅದ್ರ ಬಗ್ಗೆ, ಇಟ್ಸ್ ಅ ಡಿವೈನ್ ಫೀಲಿಂಗ್. ಬಟ್ ದೆನ್ ಸುಸ್ತಾಗೋಯ್ತು. ಆಲ್ಮೋಸ್ಟ್ ಟೈಮ್ 2 o'clock. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. 2 o'clock ಆಗಿದೆ. ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಇಲ್ಲಿಂದನೇ ಬೀಚ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಇಲ್ಲಿಂದ ಬೀಚ್ ದೂರ ಇದೆ. ಸೊ ಇಲ್ಲಿಂದ ನಮ್ಮ ಸ್ಟೇಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವಿಲ್ ಗೋ ಟು ಬೀಚ್ ಇನ್ ದ ಈವ್ನಿಂಗ್. ಬಟ್ ನಮ್ಮ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಾಳೆ ಬರೋಕ್ಕೆ ಕೊಟ್ಟಿವ್ರಿಗೆ. ಇವತ್ತು ಬಂದಿದ್ದು ಇಸ್ ದ ಬೆಸ್ಟ್ ಡಿಸಿಷನ್. ನಾವು ಬೆಳಗ್ಗೆ ದೋಸೆ ಕೊಟ್ಟಿದ್ದು ಟ್ರಾಮಾಗೆ ಇವರೆಲ್ಲ ದೋಸೆ ತೊಗೊಂಡಿಲ್ಲ, ನಾನು ಒಬ್ಬಳೇ ತೊಗೊಂಡೆ. ಆ್ಯಂಡ್ ಇಟ್ ವರ್ಕ್ ಔಟ್, ಚೆನ್ನಾಗಿತ್ತು, ಟೇಸ್ಟಿಯಾಗಿ. ವಿ ಹ್ಯಾವ್ ಬಿಕಮ್ ದಟ್ ಪೀಪಲ್ ಹೂ ಡ್ರಿಂಕ್ ದೇರ್ ಚಾಯ ವಿತ್ ಊಟ. ಹೆಂಗನ್ಸಿಲ್ತಮ್ಮ ಟೀ ಕುಡಿಯೋಕ್ಕೆ? ಬೆಸ್ಟ್ ಟೀ. Cheers. ನಾವು ವಾಪಸ್ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಗ್ರೀನ್ ಟೀ ಕುಡಿತಾ ಕೂತ್ಕೊಂಡು ಎಷ್ಟು ಒಳ್ಳೆ ದರ್ಶನ ಆಯಿತು, ಇವತ್ತು ನಾವು ಹೋಗಿದ್ದು ಎಷ್ಟು ಒಳ್ಳೇದಾಯಿತು ಅಂತೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಟ್ರೂಲಿ ಅ ಡಿವೈನ್ ಬ್ಲೆಸ್ಸಿಂಗ್. ನೀವು ನೋಡ್ದಂಗೆ ತುಂಬ ಚಿಕ್ಕ ವ್ಲಾಗ್ ಇದು. ನಾನು ಎಲ್ಲ ಕಡೆ ಕ್ಯಾಮ್ರಾ ಹಿಡ್ಕೊಂಡು ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಾನು ಟ್ರೈ ಮಾಡಿಲ್ಲ. ಬಿಕಾಸ್ ಅಲ್ಲಿದ್ದಿದ್ದು ಆ್ಯಂಡ್ ನನ್ನ ಕಣ್ಣಾರೆ ಆನೆಗಳು ದೇವ್ರನ್ನ ಎತ್ಕೊಂಡು ಹೋಗಿದ್ದು ಎಲ್ಲ ನೋಡಿದ್ದು ವಾಸ್ ಟ್ರೂಲಿ ಮೈ ಲಕ್ ಆ್ಯಂಡ್ ಸಚ್ ಅ ಬ್ಲೆಸ್ಸಿಂಗ್ ಅಂತ. ಅಂದರೆ ಅಲ್ಲಿರೋ ಅಷ್ಟೊತ್ತು ನಾನು ಯೂಟ್ಯೂಬ್ಗೆ ನಿಮಗೆ ತೋರ್ಸೋಕ್ಕೆ ಏನು ವ್ಲಾಗ್ ಬೇಕು ಆ್ಯಂಡ್ ಇನ್ಸ್ಟಾಗ್ರಾಮ್ಗೆ ಒಂದು ವಿಡಿಯೋ ಅಷ್ಟು ಬಿಟ್ಟರೆ ನಾನು ಏನೂ ಮಾಡ್ಕೊಂಡಿಲ್ಲ. ಅಲ್ಲಿ ನಾನು ಕ್ಯಾಮ್ರಾನೇ ತೆಗ್ದಿಲ್ಲ. ಐ ಕುಡ್ ನಾಟ್ ಸ್ಪೀಕ್ ಆಲ್ಸೋ ಅದಾದಮೇಲೆ ಲೈಕ್ ದರ್ಶನ ಎಲ್ಲ ಆದಮೇಲೆ. ಸೊ ನಾನು ಅಷ್ಟು ವ್ಲಾಗ್ ಮಾಡಿಲ್ಲ. ಬಟ್ ದೆನ್ ನಿಮಗೆ ಮೋರ್ ಡೀಟೇಲ್ಸ್ ನಾವು ಹೇಗೆ ರೀಚ್ ಆದ್ವಿ, ಹೇಗೆ ದರ್ಶನ ಮಾಡಿದ್ವಿ, ಎಷ್ಟೊತ್ತಾಯಿತು ದರ್ಶನಕ್ಕೆ, ಆನೆ ಯಾವಾಗ ಬರುತ್ತೆ, ಇದೆಲ್ಲ ಡೀಟೇಲ್ಸ್ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ಸಲ್ಲಿ ಹೇಳಿ. ನಾನು ಇದಕ್ಕೆ ಅಂತಲೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಓಕೆನಾ? ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇಲ್ಲಿಂದ ನಾವು ರೆಡಿಯಾಗಿ ನೆಕ್ಸ್ಟು ಕಣ್ಣೂರಲ್ಲಿ ಬೇರೆ ಏನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳೋದನ್ನು ಮರಿಬೇಡಿ. ಓಕೆ ಬಾಯ್.